ಮಹಿಳಾ ಉದ್ಯಮಶೀಲತೆ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಆದರೆ ಅದ್ರ ಹಿಂದೆ ಇರೋ ಚಾಲೆಂಜಸ್ ಏನು ಅಂತ ಒಂದು ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ನೀವು ಎಂತಹ ಚಾಲೆಂಜಸ್ ನ ನೋಡಿದೀರಾ? ಮುಖ್ಯವಾಗಿ ಮನೆಯಿಂದನೇ ಶುರು ಆಗ್ತವೆ. ಒತ್ತಡಗಳಾಯ್ತು, ಕುಟುಂಬ ಆಯ್ತು, ಜವಾಬ್ದಾರಿಗಳಾಯ್ತು. ನಿಜವಾದ ಒಂದು ಮಹಿಳಾ ನೌಕರರು ಇವತ್ತು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು ಅನ್ನೋ ಕಾಲದಿಂದ ಒಂದು ಸವಾಲುಗಳನ್ನ ನಡುವೆ ಕೆಲಸ ಮಾಡೋದು ಬಹಳಷ್ಟು ಕಷ್ಟ. ಡಿ ಗ್ರೂಪ್ ನೌಕರರಿಂದ ಹಿಡ್ಕೊಂಡು ಎ ಗ್ರೂಪ್ ನೌಕರರವರೆಗೆ ಮಹಿಳೆಯರು ಆಗಿರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ಒಂದು ಧೈರ್ಯವನ್ನು ಕೂಡ ಹೇಳ್ತೇವೆ, ಬೆಂಬಲವನ್ನು ಕೂಡ ಕೊಡ್ತೇವೆ, ಕಾನೂನಿನ ಸಹಾಯವನ್ನು ಕೂಡ ನಾವು ಅವ್ರಿಗೆ ಒದಗಿಸಿ ಕೊಡ್ತೇವೆ. ಸಂಘಟನೆ ನೀವು ಶುರು ಮಾಡಿದ್ ಹೇಗೆ? ಇದು ಮಾಡಬೇಕು ಅಂತ ತಮ್ಗೆ ಅನ್ಸಿದ್ ಹೇಗೆ? 100 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಈ ಸಂಘಟನೆಯಲ್ಲಿ ರಾಜ್ಯದಾದ್ಯಂತ 100 ಜನ ಮಹಿಳಾ ಪದಾಧಿಕಾರಿಗಳು ಇಲ್ಲ. 1% ಕೂಡ ಅವರಿಗೆ ಮೀಸಲಾತಿ ಆಗ್ಲಿ ಸಮಾನ ಹಕ್ಕು ಇಲ್ಲ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಾನು ಅದನ್ನ ಧ್ವನಿಯನ್ನ ಎತ್ತಿರೋದು. ಈ ಒಂದು ದಿವಸ ನಮ್ಮ ಹಕ್ಕುಗೋಸ್ಕರ ಈ ತರ ನಾವು ಫೈಟ್ ಮಾಡ್ತಾನೆ ಇರ್ಬೇಕು. ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡಬೇಕು. ಈ ಕೆಲಸ ಮಾಡೋದಕ್ಕೆ ನಾವು ಸಮರ್ಥರು ಇದೀವಿ ಅಂತ ಹೇಳಿ ನಾವು ಪ್ರತಿದಿನ ತೋರಿಸ್ಬೇಕಾಗತ್ತೆ.